ಸೊ ರೈಟ್ ಇವಾಗ ಈಗ ಆಲ್ರೆಡಿ ನಮ್ಮ ಹತ್ರ ಒಂದು ಸ್ಕೂಲ್ ಸ್ಟೂಡೆಂಟ್ಸ್ ಡಾಟಾ ಇದೆ, ಕ್ಲಾಸ್ ವೈಸ್ ಡಾಟಾ ಇದೆ, ಹೌದಾ? ಸೊ ಇದರೊಳಗಡೆ ನಾನು ಬೇಕಿದ್ರೆ ಸಾರ್ಟ್ ಮಾಡ್ಕೋಬೋದು. ಸಾರ್ಟಲ್ಲಿ ಬಂದರೆ ನಾವೀಗ ಎಕ್ಸಾಂಪಲ್ ಸಾರ್ಟಲ್ಲಿ ಬಂದರೆ ಸ್ಮಾಲೆಸ್ಟು ಲಾರ್ಜೆಸ್ಟ್ ಮಾಡಿದ್ರೆ ಸೊ ಈ ಥರ ಫಸ್ಟ್ ಸ್ಟ್ಯಾಂಡರ್ಡ್ ಒಂದು 3, ಸೆಕೆಂಡ್ ಸ್ಟ್ಯಾಂಡರ್ಡ್ ಒಂದು 4 ಇದ್ದಾರೆ, ಥರ್ಡ್ ಸ್ಟ್ಯಾಂಡರ್ಡ್ ಒಂದು ಇಷ್ಟಿದ್ದಾರೆ, ಸೊ ಫಿಫ್ತ್ ಸ್ಟ್ಯಾಂಡರ್ಡ್ ಒಂದಿದೆ. ಸೊ ಈ ಥರ ಸ್ಟೂಡೆಂಟ್ಸ್ ಇರಬೇಕಾದ್ರೆ ಸ್ಟೂಡೆಂಟ್ಸಲ್ಲಿ ನಾವು ಕ್ಲಾಸ್ ವೈಸ್ ಆಗಿಬಿಟ್ಟು ಸಬ್ಜೆಕ್ಟ್ ವೈಸ್ ಏನು ಮಾಡಿದ್ವಿ, ಸೊ ಅವ್ರ ಟೋಟಲ್ ಮಾರ್ಕ್ಸ್ನ ಇಲ್ಲಿ ಹಾಕಿದ್ದೀವಿ. ಸೊ ಪ್ರೆಸೆಂಟ್ ಇವಾಗ ನಾವು ಆ ಸ್ಟೂಡೆಂಟ್ಸ್ನ ಮಾರ್ಕ್ಸ್ನ ಯಾವ ರೀತಿ ನಾವು ತೆಗಿತೀವಿ ಅಂತಂದರೆ ಜಸ್ಟ್ ಸಿಂಪಲ್ ಸಮ್ ಆಗಿಬಿಟ್ಟು ರೇಂಜನ್ನ ಸೆಲೆಕ್ಟ್ ಮಾಡುತ್ತೆ. ಅಂದರೆ ಕನ್ನಡ ಅಂದರೆ ಸಬ್ಜೆಕ್ಟ್ಸ್ ಎಷ್ಟಿದಾವೆ ಆ ರೇಂಜನ್ನ ಸೆಲೆಕ್ಟ್ ಮಾಡಿಕೊಂಡು ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಹಾಕಿದರೆ ಸೊ ಇಲ್ಲೇನಾಯ್ತು ಟೋಟಲ್ ಮಾರ್ಕ್ಸ್ ಅಬ್ಟೈನ್ಡ್ ಮಾರ್ಕ್ಸ್ ಇಲ್ಲಿ ಸಿಕ್ತು. ಅಂದರೆ ಅವರು ಎಷ್ಟು ಮಾರ್ಕ್ಸ್ನ ಗೇನ್ ಮಾಡಿದ್ದಾರೆ ಅಂತೇಳಿ. ಸೊ ಟೋಟಲ್ ಇದರೊಳಗಡೆ ಎಷ್ಟು ಮಾರ್ಕ್ಸ್ನ ತೊಗೊಂಡಿದ್ದಾರೆ ಅಂದರೆ 248, 281, 368. ಸೊ ಆ್ಯಕ್ಚುಲಿ ಅವರ ಟೋಟಲ್ ಮಾರ್ಕ್ಸ್ ಎಷ್ಟಿತ್ತು ಅಂತಂದರೆ 600 ಇದೆ, ಹೌದಾ? 600ಗೆ 248, ಇದು 368 ತೊಗೊಂಡಿದ್ದಾರೆ, 400 ತೊಗೊಂಡಿದ್ದಾರೆ, ಹೌದಾ? ಸೊ ಈ ರೀತಿ ಮಾರ್ಕ್ಸ್ ಎಲ್ಲ ಅವ್ರಿಗೆ ಸೊ ಮಾರ್ಕ್ಸ್ನ ಇದು ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬಂದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತಂದರೆ, ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತಂದರೆ ಸೊ ಇಲ್ಲಿ ಏನು ಹೇಳುತ್ತಂದ್ರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಏನು ಹೇಳುತ್ತೆ ಅಂತಂದರೆ ಈ ಸಬ್ಜೆಕ್ಟ್ 6 ಸಬ್ಜೆಕ್ಟ್ ಒಳಗಡೆ ಯಾವ ಸಬ್ಜೆಕ್ಟಲ್ಲಿ ಹೈಯೆಸ್ಟ್ ಅಂದರೆ ಯಾವ ಸಬ್ಜೆಕ್ಟ್ ಅನ್ನೋದಕ್ಕಿಂತ ಹೈಯೆಸ್ಟ್ ವ್ಯಾಲ್ಯೂ ಯಾವುದಿದೆ, ಸೆಲೆಕ್ಟೆಡ್ ರೇಂಜ್ ಒಳಗಡೆ ಹೈಯೆಸ್ಟ್ ವ್ಯಾಲ್ಯೂ ಯಾವುದಿದೆ ಅಂತೇಳಿ ಚೆಕ್ ಮಾಡ್ಬೇಕಂದ್ರೆ ನಾವು ಈಗ ಮ್ಯಾಕ್ಸ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಮ್ಯಾಕ್ಸ್ ಇಟ್ಸ್ ನಾಟ್ ಅ ಫಾರ್ಮುಲಾ, ಇಟ್ಸ್ ಅ ಫಂಕ್ಷನ್. ಫಂಕ್ಷನ್ ಇದು ಸಮ್ ಅನ್ನೋದೊಂದು ಫಂಕ್ಷನ್ನು, ಮ್ಯಾಕ್ಸ್ ಅನ್ನೋದು ಫಂಕ್ಷನ್, ಫಾರ್ಮುಲಾ ಅಲ್ಲ. ಓಕೆ, ಇಲ್ಲಿ ಕನ್ನಡ ಇಲ್ಲಿ ಸಬ್ಜೆಕ್ಟ್ನ ಟೋಟಲ್ ಸಬ್ಜೆಕ್ಟ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಾನು ಕ್ಲೋಸ್ ಮಾಡಿ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಮಾಡಿದ್ರೆ ಅಲ್ಲಿರ್ತಕ್ಕಂಥ ಹೈಯೆಸ್ಟ್ ವ್ಯಾಲ್ಯೂಸ್ನ ಇಲ್ಲಿ ಶೋ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲಿ 100 ಇದೆ, ಇಲ್ಲಿ 100 ಇದೆ, ಇಲ್ಲಿಯೂ 100 ಇದೆ. ಸೊ 100 ಅಂದರೆ ಈ ರೇಂಜ್ ಸೆಲೆಕ್ಟೆಡ್ ರೇಂಜ್ ಒಳಗಡೆ ಹೈಯೆಸ್ಟ್ ವ್ಯಾಲ್ಯೂ ಯಾವುದು 100 ಇದೆ. ಈ ಸೆಲೆಕ್ಟೆಡ್ ರೇಂಜ್ ಒಳಗೆ ಹೈಯೆಸ್ಟ್ ವ್ಯಾಲ್ಯೂ ಯಾವುದು ಅಂತಂದರೆ 67 ಇದೆ. ಸೊ ಇದಂದರೆ ಇದು ಕ್ಲಾಸ್ ವೈಸ್ ಕ್ಲಾಸ್ ಇದಾವೆ. ಸ್ವಲ್ಪ ಹೈಲೈಟ್ ಮಾಡಿಬಿಡೋಣ, ಯಾಕಂದರೆ ಇದು ನಮ್ಗೆ ಕನ್ಫ್ಯೂಸ್ ಮಾಡುತ್ತೆ. ಸೆಂಟರ್ ಮಾಡಿಕೊಂಡು ಸ್ವಲ್ಪ ಕಲರ್ ಚೇಂಜ್ ಮಾಡಿಬಿಟ್ರೆ ತೊಂದರೆ. ಓಕೆ, ಸೊ ಇವಾಗ ಸೆಲೆಕ್ಟೆಡ್ ಇದರೊಳಗಡೆ ಇಷ್ಟು ಏನಾಗುತ್ತೆ ಇವಾಗ ಸೆಲೆಕ್ಟೆಡ್ ರೇಂಜ್ ಒಳಗಡೆ ಅಂದರೆ ಟೋಟಲ್ ವ್ಯಾಲ್ಯೂ ಎಷ್ಟಿದೆ, ಈ ಸೆಲೆಕ್ಟೆಡ್ ರೇಂಜಿನ ಟೋಟಲ್ ವ್ಯಾಲ್ಯೂ ಇದೆ ಅಂದರೆ ಇಲ್ಲಿ ಕೆಳಗಡೆ ಕೂಡ ನೋಡ್ಬೋದು 248 ಕಾಣಿಸ್ತಾ ಇದೆ. ಎಷ್ಟು ನಾವು ಸೆಲೆಕ್ಟ್ ಮಾಡಿದ್ದೀವಿ 6. ಸೊ ಆ್ಯಾವ್ರೇಜ್ ತೆಗೆದ್ರೆ ಎಷ್ಟು ಬರುತ್ತೆ 41.33 ಬರುತ್ತೆ. ಸೊ ಹಂಗಿದ್ರೆ ಈ ಸೆಲೆಕ್ಟೆಡ್ ರೇಂಜ್ ಒಳಗಡೆ ಹೈಯೆಸ್ಟ್ ವ್ಯಾಲ್ಯೂ ಯಾವುದಿದೆ 96 ಇದೆ. ಸೊ ಹಂಗಾಗಿ ಹೈಯೆಸ್ಟ್ ವ್ಯಾಲ್ಯೂನ ಸೊ ನಾಟ್ ಓನ್ಲಿ ಇದನ್ನು ನಾವು ಈ ರೀತಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿರ್ತಕ್ಕಂಥ ಯಾವುದು ಅಂತೇಳಿ ಇಲ್ಲಿ ಚೆಕ್ ಮಾಡೋದು ಬೇರೆ ಬೇರೆ ಡಿಫ್ರೆಂಟಾಗಿ ನಾನು ಫ್ಯೂಚರಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಮಿನಿಮಮ್ ಅಂದರೆ ಸೇಮ್ ಆ್ಯಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂನ ಯಾವ ರೀತಿ ಫೈಂಡ್ ಔಟ್ ಮಾಡುತ್ತೋ ಇದರೊಳಗಡೆ ಲೋಯೆಸ್ಟ್ ವ್ಯಾಲ್ಯೂ ಯಾವುದಿದೆ ಅಂತೇಳಿ ಐಡೆಂಟಿಫೈ ಮಾಡುತ್ತೆ. ಸೊ ನಮ್ಮ ಪ್ರಕಾರ ಇದು ಲೋಯೆಸ್ಟ್ ವ್ಯಾಲ್ಯೂ ಇದರೊಳಗಡೆ 5 ಇದೆ. ಸೊ ಅಂದರೆ ಈಗ ಅಲ್ಲಿ 5ನ ರಿಟರ್ನ್ ಮಾಡುತ್ತೆ. ಕ್ಲಿಯರಾ? ಸೊ ನೆಕ್ಸ್ಟ್ ಆ್ಯಾವ್ರೇಜ್ ಬೇರೆ, ನಾನು ಪರ್ಸೆಂಟೇಜ್ ಬೇರೆ ಅಂತ ಹೇಳಿದ್ದೀನಿ. ಸೊ ಆ್ಯಾವ್ರೇಜ್ ಮೀನ್ಸ್ ಆ್ಯಾವ್ರೇಜ್ ಏನು ಮಾಡುತ್ತೆ ಅಂದರೆ ಈ ಟೋಟಲ್ನ ಏನು ಮಾಡುತ್ತೆ, ಟೋಟಲ್ ಏನಾಗಿದೆ 248 ಇದೆ. 248ನ ಡಿವೈಡೆಡ್ ಬೈ 6 ಮಾಡುತ್ತೆ. ಸೊ ನಾವು ಸೆಲೆಕ್ಟ್ ಎಷ್ಟು ಮಾಡಿದ್ದೀವಿ ಅಂದರೆ ಅಷ್ಟಕ್ಕೆ ಡಿವೈಡ್ ಮಾಡಾಗುತ್ತೆ. ಎಕ್ಸಾಂಪಲ್ ಈಗ ಮ್ಯಾನ್ಯಲ್ ವೇದಲ್ಲಿ ಮಾಡೋದಾದರೆ ಸಮ್ ಅಂತ ಹಾಕ್ತೀನಿ, ಸೆಲೆಕ್ಟ್ ಮಾಡ್ತೀನಿ, ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಡಿವೈಡೆಡ್ ಬೈ ಮತ್ತೆ ಕೌಂಟ್ ಅಂತ ಹಾಕ್ತೀನಿ, ಮತ್ತು ಈ ರೇಂಜನ್ನ ಸೆಲೆಕ್ಟ್ ಮಾಡಿಕೊಂಡು ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಮಾಡಿದ್ರೆ ಸೇಮ್ ವ್ಯಾಲ್ಯೂ ಬರುತ್ತೆ 41.33. ಓಕೆ, ಅಗೇನ್ ನೀನು ಇದೇ ಆ್ಯಾವ್ರೇಜ್ ಇದೇ ಫಂಕ್ಷನ್ ಹಾಕಿದ್ರು ಸೇಮ್ ಎಕ್ಸಾಂಪಲ್. ಇವಾಗ ಇಲ್ಲೊಂದು ಆ್ಯಡ್ ಮಾಡಿ ನಾನು ತೋರಿಸ್ತೀನಿ. ಇವಾಗ ನಾನು ಏನು ಮಾಡ್ತೀನಿ, ಅದೆಲ್ಲ ಮಾಡೋ ಬದಲಾಗಿ ಫಂಕ್ಷನ್ ಇನ್ಬಿಲ್ಟ್ ಫಂಕ್ಷನ್ ಇದೆ, ಅದು ಯಾವುದು ಆವ್ರೇಜ್. ಸೊ ಆವ್ರೇಜ್ ಫಂಕ್ಷನ್ ಯೂಸ್ ಮಾಡಿ ಜಸ್ಟ್ ಟೂ ಟೈಮ್ಸ್ ಅಂದರೆ ಸಮ್ ಒಂದು ಸಲ ಕೌಂಟ್ ಒಂದು ಸಲ ಮಾಡೋ ಬದಲಾಗಿ ಡೈರೆಕ್ಟ್ಲಿ ನಾವು ಆವ್ರೇಜ್ ಯೂಸ್ ಮಾಡಿದ್ರೆ ಸೇಮ್ ರಿಸಲ್ಟ್ ಏನಾದರೂ ಚೇಂಜಸ್ ಇದೆನಾ? ಇಲ್ಲಲ್ಲ, ರೈಟ್. ಸೊ ಇವಾಗ ಈ ರೀತಿ ಕೂಡ ನಾವು ಆ್ಯಾವ್ರೇಜನ್ನ ಮಾಡ್ಬೋದು. ಏನು ಮಾಡ್ಬೋದು, ಆ್ಯಾವ್ರೇಜ್ ಫಂಕ್ಷನ್ ಹಾಕ್ಬೋದು, ಅಥವಾ ಆ ವ್ಯಾಲ್ಯೂನ ನಾವೇನು ಮಾಡ್ತೀವಿ ಸಮ್ ಮಾಡಿ ಮತ್ತು ಆಮೇಲೆ ಡಿವೈಡ್ ಬೈ ಕೌಂಟ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಇವಾಗ ಪರ್ಸೆಂಟೇಜ್ ಅಂತಂದರೆ ಪರ್ಸೆಂಟೇಜ್ಗೂ ನಾನು ಆ್ಯಾವ್ರೇಜ್ಗೂ ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ದೀನಿ, ಬಟ್ ಇವಾಗ ರಿಸಲ್ಟ್ ಸೇಮ್ ಬರುತ್ತೆ. ಆಮೇಲೆ ಅದನ್ನ ತೋರಿಸ್ತೀನಿ ನಿಮ್ಗೆ ನಾನು. ಓಕೆ, ಪರ್ಸೆಂಟೇಜ್ ಅಂದರೆ ಏನಾಗುತ್ತೆ ಅಂದರೆ ಈ ಟೋಟಲ್ ಅಂದರೆ ನಾನು ಟೋಟಲ್ ನನಗೆ ಮ್ಯಾಕ್ಸಿಮಮ್ ಅಂದರೆ ನಾನು ಎಷ್ಟು ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು ಮ್ಯಾಕ್ಸಿಮಮ್ ಅಂದರೆ 600. ಅದರೊಳಗಡೆ ನಾನು ಎಷ್ಟನ್ನ ರೀಚ್ ಮಾಡಿದ್ದೀನಿ ಅಂತಿದ್ದಲ್ಲ ಅದನ್ನು ಡಿವೈಡ್ ಬೈ ಇಂಟು 100 ಮಾಡಿದಾಗ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು 248 ಅಬ್ಟೈನ್ ಮಾರ್ಕ್ಸ್ ಇದೆ ಡಿವೈಡೆಡ್ ಬೈ
ಟೋಟಲ್ ಮಾರ್ಕ್ಸ್ ಮಾಡ್ತೀನಿ. ನಾಟ್ ಓನ್ಲಿ 600, ಟೋಟಲ್ ಮಾರ್ಕ್ಸ್ ಎಷ್ಟಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಇಂಟು 100 ಮಾಡಿದ್ರೆ ಸೊ ನಮ್ಮ ರಿಸಲ್ಟ್ ಬಂತು. ಸರ್ ಯಾವಾಗಲೇ ಹೇಳಿದ್ರೆ ನೀವು ಆವ್ರೇಜ್ ಬೇರೆ ಪರ್ಸೆಂಟೇಜ್ ಬೇರೆ ಅಂತ ಹೇಳಿದ್ರೆ ಮತ್ತೆ ನೋಡಿದ್ರೆ ರಿಸಲ್ಟ್ ಎಲ್ಲ ಸೇಮ್ ಬಂದಿದೆಲ್ಲ ಅಂತೇಳಿ ಕೇಳ್ಬೋದು ಕ್ವಶನ್, ಹೌದಾ? ಸೊ ಇಲ್ಲೇನಾಗುತ್ತೆ ಅಂತಂದರೆ ಇವಾಗ ನಾನು ಇಲ್ಲಿ ಸೆಲೆಕ್ಟ್ ಮಾಡಿರೋದು ರೇಂಜ್ನ, ಹೌದಾ? ಸಮ್ ಉಂಟಲ್ಲಿ ರೇಂಜ್ ಮಾಡಿದ್ದೀನಿ, ಆಮೇಲೆ ಇದೇ ರೇಂಜನ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ಡಿವೈಡ್ ಮಾಡಿದ್ದೀನಿ, ಹಂಗಾಗಿ ಆವ್ರೇಜ್ ಈ ಥರ ಬಂದಿದೆ. ಬಟ್ ಸಮ್ ಇದು ಪರ್ಸೆಂಟೇಜ್ಗೆ ಎಲ್ಲಿ ಹಾಕಿದ್ದೀನಿ ಅಂದರೆ ನಾನು ಇವೆರಡಕ್ಕೆ ಹಾಕಿದ್ದೀನಿ. ಸೊ ಇದು 248 ಅನ್ನೋದು ಇದ್ರ ಸಮ್ಮೇ ಆಗಿದೆ. ಬಟ್ ಇವಾಗ ನಾವು ಮಾಡ್ತಾ ಇರೋದು ಡಿವೈಡ್ ಬೈ 600. ಇದಕ್ಕಾದರೆ ಡಿವೈಡ್ ಬೈ 6 ಮಾಡಿದ್ದೀವಿ. 240ನ ಡಿವೈಡ್ ಬೈ 6 ಮಾಡಿದ್ದೀವಿ. ಸೊ ಇದ್ರೊಳಗಡೆ ಬಂದರೆ 248 ಡಿವೈಡ್ ಬೈ 600 ಮಾಡಿ ಡಿವೈಡ್ ಬೈ ಇಂಟು 100 ಮಾಡ್ತಾ ಇದ್ದೀವಿ. ಸೊ ಅಂದರೆ ಇಂಟು 600 ಅಂತಂದರೆ ಅರ್ಥ ಏನಂದರೆ, ನಾವು ಎಕ್ಸಾಂಪಲ್ ಆಲ್ರೆಡಿ ಹೇಳಿದ್ದೀನಿ, ಅಂದರೆ 1 ಲೀಟರ್ ಬಾಟ್ಲಿನಲ್ಲಿ ನಾನು 1/2 ಲೀಟರ್ ಹಾಕಿದರೆ ಅದು 50% ಅಂತ ಅರ್ಥ. ಅದೇ ನಾನು 2 ಲೀಟರ್ ಬಾಟ್ಲಿನಲ್ಲಿ 1/2 ಲೀಟರ್ ಹಾಕಿದರೆ 25% ಅಂತ ಅರ್ಥ. ಅಂದರೆ ಸೊ ಇದು ಎಷ್ಟು ಕೆಪಾಸಿಟಿ ಇದೆ ಅಂತ. ಸೊ 600ಗೆ ನಾನು ಎಷ್ಟು ಸ್ಕೋರ್ನ ಗೇನ್ ಮಾಡಿದ್ದೀನಿ ಅಂದರೆ ಇಷ್ಟರವರೆಗೂ ರೀಚ್ ಆಗಿದೆ ಅನ್ನೋದು ಪರ್ಸೆಂಟೇಜ್ ಆಗಿರುತ್ತೆ. ಸೊ ಇವಾಗ ನಾನು ಒಂದು ವೇಳೆ ಈ ವ್ಯಾಲ್ಯೂಸ್ ನಾನು 600ಇಂದ 625 ಮಾಡ್ತೀನಿ. ಸೊ ಏನಾಯ್ತು ಇವಾಗ ಪರ್ಸೆಂಟೇಜ್ ಚೇಂಜ್ ಆಯಿತು. ಯಾಕಂದರೆ ಇಲ್ಲಿ 625ಗೆ 248 ಅಂದರೆ ಇಂಥ 600ಗೆ 248 ಅಂದರೆ ಹೆಂಗಿರುತ್ತೆ? 625 ಅಂದರೆ ಮಾರ್ಕ್ಸ್ ಜಾಸ್ತಿ ಆಯಿತು, 248 ಸೇಮ್ ಇದೆ ವ್ಯಾಲ್ಯೂ, ಅಂದರೆ ಡೆಸ್ಟಿನೇಷನ್ ಇನ್ನೂ ಜಾಸ್ತಿ ಆಯಿತು. ಸೊ ಡೆಸ್ಟಿನೇಷನ್ ಅನ್ನೋದೇನಾಯಿತು ಜಾಸ್ತಿ, ರೀಚ್ ಮಾಡ್ತಕ್ಕಂಥ ಡೆಸ್ಟಿನೇಷನ್ ಏನಾಗಿದೆ ಜಾಸ್ತಿ ಆಗಿದೆ, ಅಂದರೆ ನಾನು ರೀಚ್ ಮಾಡೋಕ್ಕಂಥ ಇನ್ನೂ ಜಾಸ್ತಿ ಇದೆ ಅಂದಂಗೆ ಆಯಿತು, ಒಂದು ಕಡಿಮೆ ರೀಚ್ ಆಗಿದೆ ಅಂತ ಅರ್ಥ. ಕ್ಲಿಯರ್ ಅರ್ಥ ಆಗಿದೆಲ್ಲ? ಸೊ ನೆಕ್ಸ್ಟ್ ಇವಾಗ ಸೊ ಆಲ್ಮೋಸ್ಟ್ ಇವಾಗ ರಿಸಲ್ಟ್ಸ್ ಅಂದರೆ ಈ ವ್ಯಕ್ತಿ ಪಾಸ್ ಆಗಿದ್ದಾನೋ ಅಥವಾ ಫೇಲ್ ಆಗಿದ್ದಾನೋ ಅಂತೇಳಿ ಫೈಂಡ್ ಔಟ್ ಮಾಡಬೇಕು. ಸೊ ಎಕ್ಸಾಂಪಲ್ ಇವಾಗ ಆ್ಯಸ್ ಪರ್ ರೂಲ್ಸ್ ಪ್ರಕಾರ 210 ತೊಗೊಂಡ್ರೆ ಪಾಸ್, ಓಕೆ. ಬಟ್ ಇವಾಗ ಪ್ರೆಸೆಂಟ್ ಇದ್ರ ಪ್ರಕಾರ ಇವಾಗ ಏನಾಗಿದೆ ಅಂತಂದರೆ 18 ಪ್ಲಸ್ 18 ಪ್ಲಸ್ 20 ಐ ಥಿಂಕ್ 18 ಅಲ್ಲ 32ಗೆ ಪಾಸಿಂಗ್ ಮಾರ್ಕ್ಸ್ ಇದೆ, ಹೌದಾ? ಇವಾಗೆಲ್ಲ 32 ಇದೆ ಅನಿಸುತ್ತೆ. 32 ಇಂಟು 32 ಇಂಟು 6 ಅಂತ ಮಾಡಿದ್ರೆ ನಾವು ಟೋಟಲ್ ಮ್ಯಾಕ್ಸಿಮಮ್ಮು 192 ಮಾರ್ಕ್ಸ್ ತೊಗೊಂಡ್ರೆ ಪಾಸ್. ಸೊ 192 ಮಾರ್ಕ್ಸ್ ಹೆಂಗಂತಂದರೆ ಎಲ್ಲ ಸಬ್ಜೆಕ್ಟಲ್ಲೂ ಮಿನಿಮಮ್ ಅಟ್ಲೀಸ್ಟ್ 32 ಆದರೂ ತೊಗೊಳ್ಬೇಕು ಅನ್ನೋದೊಂದು ಕನ್ಸಿಡ್ರೇಷನ್ ಅದು. ಅಂದರೆ ಪ್ರತಿಯೊಂದು ಸಬ್ಜೆಕ್ಟಲ್ಲೂ 32 ತೊಗೊಂಡ್ರೆ 194 ಆಗುತ್ತೆ, ಹೌದಾ? ಸೊ 32 ಇಂಟು 6 ಅಂತ ಮಾಡಿದ್ರೆ ಟೋಟಲ್ 192 ಇದೆ. ಅಂದರೆ ನಮ್ಮ ಟೋಟಲ್ ಏನಂದರೆ 192 ತೊಗೊಂಡ್ರೆ ಟೋಟಲ್ ಮಾರ್ಕ್ಸ್ ಪಾಸ್ ಅಂತೇಳಿ ಕನ್ಸಿಡ್ರೇಷನ್ ಪ್ರಕಾರ. ಸೊ ಎಲ್ಲ ಇದ್ರ ಪ್ರಕಾರ ನಾವು 192 ತೊಗೊಂಡ್ರೆ ಪಾಸ್ ಇದೆ. ಬಟ್ ಚೆಕ್ ಮಾಡೋಣ ಇವಾಗ. ಈಗ ಇಲ್ಲಿ ಯಾರು 192 ತೊಗೊಂಡಿದ್ರೆ ಅವರೆಲ್ಲರೂ ಪಾಸ್ ಅಂತೇಳಿ ಹೇಳುತ್ತೆ. 192 ಕೆಳಗಡೆ ಯಾರು ತೊಗೊಂಡಿದ್ರೆ ಅವ್ರನ್ನ ಫೇಲ್ ಅಂತ ಹೇಳಬೇಕು ಇವಾಗ. ಸೊ ರೈಟ್, ಇವಾಗ ನಾನಿಲ್ಲಿ ಇವಾಗ ಏನಾಗ್ತೀನಿ ಅಂತಂದರೆ ನಮ್ಮದು ಫಂಕ್ಷನ್ ಯೂಸ್ ಮಾಡ್ತೀನಿ, ಅದು ಇಫ್. ಸೊ ಇಫ್ ಅಂದರೆ ಜಸ್ಟ್ ಇವಾಗ ನಾನು ಇಫ್ ಫಂಕ್ಷನ್ನ ಜಸ್ಟ್ ನಾನು ಇವಾಗ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಓನ್ಲಿ ಫಾರ್ ಆ ರಿಸಲ್ಟ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ. ಬಟ್ ಇಫ್ ಫಂಕ್ಷನ್ನ ನಾವು ಬೇರೆ ರೀತಿಯಲ್ಲೂ ಕೂಡ ಯೂಸ್ ಮಾಡ್ಬೋದು. ಜಸ್ಟ್ ಫಂಕ್ಷನನ್ನು ನಾನು ಹೇಳ್ತಾ ಹೋಗ್ತೀನಿ, ಫಂಕ್ಷನ್ನ ಫಸ್ಟ್ ಅರ್ಥ ಮಾಡಬೇಕು. ಯಾವುದು? ಇಫ್ ಮೀನ್ಸ್ ಇಂಗ್ಲೀಷಲ್ಲಿ ಇಫ್ ಅಂದ್ರೆ ಏನು? ಅಂದರೆ ಇಫ್ ಅಂದರೆ ಒಂದು ವೇಳೆ ಅಥವಾ ಹಿಂಗಿದ್ರೆ, ಒಂದು ವೇಳೆ ಅಥವಾ ಇಫ್ ಅಂದರೆ ಒಂದು ವೇಳೆ, ಇಫ್ ಪಾಸಿಬಲ್, ನಿನಗೆ ಆಗಿದ್ರೆ, ಆದರೆ ನಿನ್ನ ಕಡೆಯಿಂದ ಆದರೆ, ಇದ್ದರೆ, ಒಂದು ವೇಳೆ ಅಂತೇಳಿ ಮೀನಿಂಗ್ ಕೊಡುತ್ತೆ. ಅಂದರೆ ಇಫ್ ಮೀನ್ಸ್ ಒಂದು ವೇಳೆ. ನಾನು ಬ್ರಾಕೆಟ್ ಓಪನ್ ಮಾಡ್ತೀನಿ, ಇದು ಸಿಂಟ್ಯಾಕ್ಸ್ ಅಂತ ಕರಿತೀವಿ, ಮತ್ತು ನೀರಿನ ಸಿಂಟ್ಯಾಕ್ಸ್ ಅಲ್ಲ. ಏನಿದು? ಸಿಂಟ್ಯಾಕ್ಸ್. ಮತ್ತು ನೀರಿನ ಸಿಂಟ್ಯಾಕ್ಸ್ ಅನ್ಕೊಂಡ್ರೆ ನೀರಿನ ಸಿಂಟ್ಯಾಕ್ಸ್ ಅಲ್ಲ, ಸಿಂಟ್ಯಾಕ್ಸ್ ಅಂತಂದರೆ ಇದು ಫಂಕ್ಷನ್ನ ಒಂದು ಯಾವ ರೀತಿ ಫಂಕ್ಷನ್ನ ಯೂಸ್ ಮಾಡಬೇಕು, ಯಾವ್ಯಾವ ವ್ಯಾಲ್ಯೂಸ್ನ ಎಲ್ಲಿ ಕೊಡಬೇಕಂತೇಳಿ ಒಂದು ಸ್ಟ್ರಕ್ಚರ್ಡ್ ಒಂದು ಮೆಥಡ್ ಇರುತ್ತೆ. ಅದನ್ನು ನಾವೇನಂತ ಕರಿತೀವಿ? ಸಿಂಟ್ಯಾಕ್ಸ್ ಅಂತ ಕರಿತೀವಿ, ಓಕೆ. ಆ ಒಂದು ಫಂಕ್ಷನ್ನ ಸ್ಟ್ರಕ್ಚರ್ ಯಾವ ರೀತಿ ಸ್ಟ್ರಕ್ಚರ್ ಆಗಿ ಈ ಥರ ನಾವು ಯೂಸ್ ಮಾಡಬೇಕಾದ್ರೆ ಸ್ಟ್ರಕ್ಚರ್ಸ್ ಕೊಟ್ಟಿರ್ತಲ್ಲ, ಅದನ್ನು ನಾವೇನಂತ ಕರಿತೀವಿ? ಸಿಂಟ್ಯಾಕ್ಸ್ ಅಂತೇಳಿ ಕರಿತೀವಿ. ಸೊ ಸಿಂಟ್ಯಾಕ್ಸ್ ಒಳಗಡೆ ಏನಿದೆ ಅಂತಂದ್ರೆ ಲಾಜಿಕ್ ಟೆಸ್ಟ್ ಕೇಳ್ತಾ ಇದೆ. ಸೊ ವಾಟ್ ಈಸ್ ಅ ಲಾಜಿಕ್ ಟೆಸ್ಟ್? ಲಾಜಿಕ್ ಟೆಸ್ಟ್ ಅಂತಂದರೆ ನಾನು ಯಾವುದ್ರ ಮೇಲೆ ನಾನು ಆ ಪಾಸ್ ಫೇಲ್ ಅಂತ ಹೇಳ್ತಾ ಇದ್ದೀನಿ, ಯಾವುದನ್ನ ಕನ್ಸಿಡ್ರೇಷನ್ ಮಾಡಿ ಪಾಸ್ ಫೇಲ್ ಅಂತ ಹೇಳ್ತಾ ಇದ್ದೀನಿ ನಾನು?
192 ಎಲ್ಲಿರುತ್ತೆ? ಇದ್ರೊಳಗಡೆ, ಅಲ್ಲಿ ಟೇಬಲ್ ಒಳಗಡೆ 192 ಯಾವುದನ್ನು ಸೆಲ್ನ ಸೆಲೆಕ್ಟ್ ಮಾಡೋಕ್ಕೆ? 192 ಅಂತಂದರೆ ಯಾವ ಸೆಲ್ಲಿಗೆ ನಾನು ಈ ಲಾಜಿಕ್ ಟೆಸ್ಟ್ನ ಅಪ್ಲೈ ಮಾಡಬೇಕು? ಯಾವುದಕ್ಕೆ? ನಾನು ಸೊ ಇವಾಗ ಈ ಸ್ಟೂಡೆಂಟ್ ಎಕ್ಸಾಂಪಲ್, ಇವಾಗ ರ್ಯಾನ್ ಲುಸೆರೋ ಅಂತಕ್ಕಂಥ ಒಬ್ಬ ಸ್ಟೂಡೆಂಟ್ದು ನಾನು ಇವಾಗ ಪಾಸ್ ಆಗಿದ್ದಾನ ಫೇಲ್ ಆಗಿದ್ದಾನೆ ಅಂತ ಹೆಂಗೆ ಫೈಂಡ್ ಔಟ್ ಮಾಡ್ತೀನಿ ನಾನು? ಅಪ್ಟೈನ್ ಮಾರ್ಕ್ಸ್ ಎಲ್ಲಿದೆ? ಸೊ ಅಂದರೆ ನಾನು ಇವಾಗ ಲಾಜಿಕ್ ಅಪ್ಲೈ ಮಾಡ್ತದೆ ಯಾವುದಕ್ಕೆ? ಲಾಜಿಕ್ ಅಪ್ಲೈ ಮಾಡ್ತಿರೋದು ಯಾವುದಕ್ಕೆ ನಾನು? ಅಪ್ಟೈನ್ಡ್ ಮಾರ್ಕ್ಸ್ಗೆ. ಅಪ್ಟೈನ್ಡ್ ಮಾರ್ಕ್ಸು ಈ ಸೆಲ್ ಒಳಗಡೆ. ಸೊ ಫಂಕ್ಷನ್ ಆಮೇಲೆ ತಿಳಿಸ್ತೀನಿ. ಸೊ ಫಂಕ್ಷನ್ ಕರೆಕ್ಟಾಗಿ ಅರ್ಥ ಮಾಡು. ಅಂದರೆ ಲಾಜಿಕ್ ಟೆಸ್ಟ್ ಅಂದರೆ ಯಾವುದಕ್ಕೆ ಅಪ್ಲೈ ಮಾಡ್ತಾ ಇದೆಯಾ ಟೆಸ್ಟ್? ಲಾಜಿಕ್ ಟೆಸ್ಟ್ ಯಾವ ಸೆಲ್ಲಿಗೆ ಕೊಡ್ತಾ ಇದೆಯಾ? ನಾನು ಅಪ್ಟೈನ್ಡ್ ಮಾರ್ಕ್ಸ್ಗೆ ಲಾಜಿಕ್ ಕೊಡ್ತಾ ಇದ್ದೀನಿ. ಸೊ ಅದು ಆ ಸೆಲ್ ಒಳಗಡೆ ವ್ಯಾಲ್ಯೂ ಏನಾಗಿರಬೇಕು ಅಂತಂದರೆ ಗ್ರೇಟರ್ ದೆನ್ ಈಕ್ವಲ್ಸ್ ಟು 192. ಇಟ್ ಮೀನ್ಸ್ ಆ ಸೆಲ್ ಒಳಗಡೆ ವ್ಯಾಲ್ಯೂ 192ಕ್ಕೆ ಸಮ ಇರಬೇಕು ಅಥವಾ ಅದಕ್ಕಿಂತ ಜಾಸ್ತಿ ಇರಬೇಕು ಅಂತ ಹೇಳ್ದಂಗೆ. J2 ಅಂದರೆ ಆ ಅಪ್ಟೈನ್ಡ್ ಮಾರ್ಕ್ಸ್ ಇರ್ತಕ್ಕಂಥ ಆ ಸ್ಟೂಡೆಂಟ್ನ ವ್ಯಾಲ್ಯೂ ಮಾರ್ಕ್ಸ್ ಎಲ್ಲಿದೆ ಅಂದರೆ J2ನಲ್ಲಿ ಟೋಟಲ್ ಮಾರ್ಕ್ಸ್ ಎಲ್ಲಿದೆ? J2ನಲ್ಲಿದೆ. J2ದಲ್ಲಿ ಇರ್ತಕ್ಕಂಥ ವ್ಯಾಲ್ಯೂ ಏನಾಗಿರಬೇಕು? ಗ್ರೇಟರ್ ದೆನ್ ಈಕ್ವಲ್ಸ್ ಟು 192 ಆಗಿರಬೇಕು. ಸೊ ಅಂದರೆ ಜಸ್ಟ್ ಓನ್ಲಿ ಗ್ರೇಟರ್ ದೆನ್ 192 ಹಾಕಿದರೆ ಅಲ್ಲೇನು ಮಾಡಿಬಿಡುತ್ತೆ? 192 ತೊಗೊಂಡಿದ್ರು ಕೂಡ ಕನ್ಸಿಡರ್ ಮಾಡಲ್ಲ. ಸೊ ಅದಕ್ಕೆ ಈಕ್ವಲ್ ಹಾಕಿದರೆ ಸೊ ಗ್ರೇಟರ್ ದೆನ್ನು ಕೌಂಟ್ ಮಾಡುತ್ತೆ, ಈಕ್ವಲ್ ಲಾಜಿಕ್ ಟೆಸ್ಟ್ ಅಪ್ಲೈ ಮಾಡುತ್ತೆ, ಈಕ್ವಲ್ ಕೂಡ ಅಪ್ಲೈ ಮಾಡುತ್ತೆ. ಅಂದರೆ 192 ಇದ್ರೂ ಕೂಡ ಕನ್ಸಿಡರ್ ಮಾಡುತ್ತೆ ಅಂತ ಅರ್ಥ. ಓಕೆ, ನಮ್ಮ ಲಾಜಿಕ್ ಮುಗೀತಲ್ಲ ಇವಾಗ? ಎಕ್ಸಾಕ್ಟ್ಲಿ ನಮ್ಮ ಲಾಜಿಕ್ ಏನಿತ್ತು ಅದೇ ಕಂಪ್ಲೀಟ್ ನಾವು ಲಾಜಿಕ್ ಕೊಟ್ಟಿದ್ದೀವಿ. ಇವಾಗ ಏನು ಮಾಡ್ಬೇಕಂದ್ರೆ ಕಮ ಅಂದರೆ ನಮ್ಗೆ ಏನಾಯ್ತು, ಒಂದು ಸಿಂಟ್ಯಾಕ್ಸಲ್ಲಿ ಫಸ್ಟ್ ಸ್ಟೆಪ್ ಮುಗೀತು. ನೆಕ್ಸ್ಟ್ ಸ್ಟೆಪ್ ಏನು ಇವಾಗ? ಅಲ್ಲಿ ನೋಡಿ ಏನು ಹೈಲೈಟ್ ಮಾಡಿದೆ? ಏನು ಹೈಲೈಟ್ ಮಾಡಿದೆ? ಏನಿದು? ವ್ಯಾಲ್ಯೂ ಇಫ್ ಟ್ರೂ. ಅಂದರೆ ಒಂದು ವೇಳೆ ನೀನು ಕೊಟ್ಟಿರ್ತಕ್ಕಂಥ ಲಾಜಿಕ್ ಟೆಸ್ಟ್ ಏನು ಅಪ್ಲೈ ಮಾಡಿದೆಯಲ್ಲ, ಆ ಲಾಜಿಕ್ ಟೆಸ್ಟ್ ಏನಾದರೂ ನಿಜ ಇದ್ದರೆ ನಾನೇನು ರಿಟರ್ನ್ ಮಾಡಬೇಕು ಅಂತ ಕೇಳ್ತಾ ಇದೆ. ಅರ್ಥ ಆಗ್ತಿದೆ? ವ್ಯಾಲ್ಯೂ ಇಫ್ ಟ್ರೂ ಮೀನ್ಸ್ ಒಂದು ವೇಳೆ ಆ ಸೆಲ್ ಇರ್ತಕ್ಕಂಥ ವ್ಯಾಲ್ಯೂ ಕರೆಕ್ಟ್ ಆಗಿದ್ದರೆ, ಅಂದರೆ ಅಲ್ಲಿರ್ತಕ್ಕಂಥ ವ್ಯಾಲ್ಯೂ ಗ್ರೇಟರ್ ದೆನ್ 192 ಅಥವಾ ಗ್ರೇಟರ್ ದೆನ್ ಈಕ್ವಲ್ಸ್ ಟು 192 ಇದ್ದರೆ ನಾನೇನು ರಿಟರ್ನ್ ಮಾಡಬೇಕು ಅಂತ ಕೇಳ್ತಾ ಇದೆ. ಸೊ ಅವಾಗ ಇದ್ರೆ ಏನಂತ ರಿಟರ್ನ್ ಮಾಡ್ಬೇಕು ನಾವು ಇವಾಗ? ಪಾಸ್. ಓಕೆ, ಅದನ್ನ ಡಬಲ್ ಕೋಟ್ಸ್ ಒಳಗಡೆ ಹಾಕಬೇಕು. ಸ್ಪೆಸಿಫಿಕ್ಕಾಗಿ ಆ ವ್ಯಾಲ್ಯೂಸ್ ಏನಾದರೂ ಕೊಡ್ತಿದ್ದೀವಿ ಅಂತಂದರೆ, ನಾಟ್ ಓನ್ ವ್ಯಾಲ್ಯೂಸ್, ಕ್ಯಾರೆಕ್ಟರ್ಸ್ ಏನಾದರೂ ಕೊಡ್ತಾ ಇದ್ದೀವಿ ಅಂದರೆ, ಆಲ್ಫಾಬೆಟ್ಸ್ ಅಥವಾ ಕ್ಯಾರೆಕ್ಟರ್ಸ್ ಏನೇ ಕೊಡ್ತಾ ಇದ್ದೀವಿ ಅಂದರೆ ಡಬಲ್ ಕೋಟ್ಸಲ್ಲೇ ಹಾಕಬೇಕು. ಒಂದು ವೇಳೆ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಡಬಲ್ ಕೋಟ್ಸ್ ಯೂಸ್ ಆಗಲ್ಲ. ಓಕೆ, ಅಪಾಸ್ಟ್ರಫ್ ಅಂತ ಕರಿತೀವಲ್ಲ, ಈ ಥರ. ಓಕೆ, ಇವಾಗ ಪಾಸ್ ಆಯಿತು. ವ್ಯಾಲ್ಯೂ ಇಫ್ ಟ್ರೂ ಮುಗೀತಲ್ಲ? ಒಂದು ನಿಮಿಷ. ವ್ಯಾಲ್ಯೂ ಇಫ್ ಟ್ರೂ ಮುಗೀತಲ್ಲ? ವ್ಯಾಲ್ಯೂ ಇಫ್ ಟ್ರೂ ಮುಗೀತಲ್ಲ? ಸೊ ನೆಕ್ಸ್ಟ್ ಇವಾಗ ಕಮ ಅಂದರೆ ನಮ್ಗೆ ವ್ಯಾಲ್ಯೂ ಇಫ್ ಟ್ರೂದಲ್ಲಿ ಏನು ಬರ್ಬೇಕಂತೇಳಿ ಗೊತ್ತಾಯಿತು. ಸೊ ನೆಕ್ಸ್ಟ್ ಇವಾಗ ಏನು ಕೇಳ್ತಾ ಇದೆ? ಒಂದು ವೇಳೆ ಇಲ್ಲ ಅಂದರೆ 192ಕ್ಕಿಂತ ಜಾಸ್ತಿ ಇಲ್ಲ ಅಂದರೆ ಏನಂತ ಬರ್ಬೇಕು ನಾನು? ಜಸ್ಟ್ ಸಿಂಪಲ್. ಸೊ ಇವಾಗ ಫೇಲ್. ಕಂಪ್ಲೀಟ್ ಆಯ್ತಲ್ಲ ನಮ್ಮ ಫಂಕ್ಷನು. ಸೊ ಏನು ಮಾಡೋಕ್ಕೀಗ ನಾನು ಬ್ರ್ಯಾಕೆಟ್ನ ಕ್ಲೋಸ್ ಮಾಡ್ತೀನಿ. ಸೊ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಜಸ್ಟ್ ಸಿಂಪಲ್ ಎಂಟರ್ ಹಾಕಿದರೆ ಸಿ ಇಲ್ಲಿ ಪಾಸ್ ಅಂತ ತೋರಿಸ್ತಾ ಇದೆ, ಇಲ್ಲಿ ಯಾಕೆ ಫೇಲ್ ಅಂತ ತೋರಿಸ್ತಾ ಇದೆ? ಅಲ್ಲಿ ಏನಾಗಿದೆ? ಟೋಟಲ್ ವ್ಯಾಲ್ಯೂ ಏನಾಗಿದೆ? 171 ಇದೆ. ಸೊ ನಮ್ಮ ಕಂಡೀಷನ್ ಏನು? 192 ಇರಬೇಕಾಗಿತ್ತು. ಬಟ್ ಇಲ್ಲಿ ಯಾಕೆ ಫೇಲ್ ಅಂತ ತೋರಿಸ್ತಂದ್ರೆ ಅಲ್ಲಿರ್ತಕ್ಕಂಥ ವ್ಯಾಲ್ಯೂ ಏನಾಗಿದೆ? ಅಂದರೆ 192ಗಿಂತ ಕಡಿಮೆ ಇದೆ. ಸೊ ನೆಕ್ಸ್ಟ್ ಅಗೇನ್ ಇಲ್ಲಿ ಬಂದರೂ ಕೂಡ ಹೇಳ್ತಾ ಇದೆ 166 ಹೇಳ್ತಾ ಇದೆ. ಹೌದಾ? ಸೊ ಇವಾಗ ಜಸ್ಟ್ ಒಂದು ಅದನ್ನೇ ನಾನು ಇವಾಗ ಇದರೊಳಗಡೆ ವ್ಯಾಲ್ಯೂನ ಸ್ವಲ್ಪ ಚೇಂಜ್ ಮಾಡೋಣ. ಓಕೆ, ನಾನು ಇವಾಗ ಒಂದು 30 ಅಂದರೆ ಎಷ್ಟಾಗಬೇಕು ಈಗ? 22 ಪ್ಲಸ್ 24 ಅಂದರೆ 44ನ ವ್ಯಾಲ್ಯೂ ಚೇಂಜ್ ಮಾಡ್ತೀನಿ. 46 ಮಾಡೋಣ. 46 ಮಾಡಿದ ತಕ್ಷಣ ಏನಾಯ್ತು? ಇಲ್ಲಿ 192 ಆಯ್ತು. ಇವಾಗ ನೋಡ್ರಿ ಫೇಲ್ ಇರೋದು ಏನಾಯ್ತು? ಇವಾಗ ಪಾಸ್ ಆಯಿತು. ಸಿಂಪಲ್, ಅರ್ಥ ಆಯ್ತಲ್ಲ? ವ್ಯಾಲ್ಯೂಸ್ ಚೇಂಜ್ ಆದಾಗ ನಾವು ಯಾಕೆ ಇಲ್ಲಿ ಚೇಂಜ್ ಆಯ್ತು ಅಂದರೆ ನಾವು ಯಾವುದಕ್ಕೆ ಕಂಡೀಷನ್ ಅಪ್ಲೈ ಮಾಡಿದ್ದೀವಿ, ಈ ಸೆಲ್ ಕಂಡೀಷನ್ ಅಪ್ಲೈ ಮಾಡಿದ್ವಿ. ಸೊ ಹಂಗಾಗಿ ಈ ಕಂಡೀಷನಲ್ಲಿ ಏನೋ ಈ ಸೆಲ್ ಒಳಗಡೆ ಏನೋ ಚೇಂಜಸ್ ಆದರೆ ಇಲ್ಲಿ ಕೂಡ ರಿಸಲ್ಟ್ ಏನಾಗುತ್ತೆ? ಆಟೋಮೆಟಿಕ್ಲಿ ಚೇಂಜ್ ಆಗುತ್ತೆ. ಕ್ಲಿಯರ್? ಅರ್ಥ ಆಯ್ತಲ್ಲ ಇದು? ಸೊ ಅಂದರೆ ಇಲ್ಲೇನು ಫಂಕ್ಷನ್ ಏನು ಕೇಳುತ್ತಾ? ವ್ಯಾಲ್ಯೂ ವಿಫ್ ಟ್ರೂ, ವ್ಯಾಲ್ಯೂ ವಿಫ್ ಫಾಲ್ಸ್. ಸೊ ಲಾಜಿಕ್ ಟೆಸ್ಟ್ ಕೊಡ್ತಿರ್ಬೇಕಾದ್ರೆ ಕರೆಕ್ಟಾಗಿ ನಾವು ವ್ಯಾಲ್ಯೂ ಇದನ್ನು ಕೊಡಬೇಕು. ನೆಕ್ಸ್ಟ್ ನಾನು ಇದ್ರ ಮೇಲೆ ಭಾಳಷ್ಟು ಫಂಕ್ಷನ್ಸ್, ಇಫ್ ಫಂಕ್ಷನ್ಸ್ ಮೇಲೆ ಭಾಳಷ್ಟು ಹೇಳ್ಕೊಡ್ತೀನಿ ನಾನು. ಬೇರೆ 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 ಇದ್ದಾವೆ, ಅದನ್ನೆಲ್ಲನೂ ಹೇಳ್ಕೊಡ್ತೀನಿ ಅಂತ, ಅದನ್ನು ಆಮೇಲೆ ನೋಡೋಣ ಅಂತ. ಸೊ ಇದು ಒಂದಾಯಿತು. ನೆಕ್ಸ್ಟ್ ಇವಾಗ ಗ್ರೇಡ್ ಅಂತೇಳಿ ಬರುತ್ತೆ.
ಸೊ ಗ್ರೇಡ್ ಅಂದರೆ ಯಾವ ಆಧಾರದ ಮೇಲೆ ಕೊಡ್ತೀವಿ? ಗ್ರೇಡಿಂಗ್ ಹೆಂಗಿರ್ತವೆ ಹೇಳಿ ನೋಡೋಣ. ಪರ್ಸೆಂಟೇಜೆಲ್ಲ ನಿಮಗೆ ಗ್ರೇಡ್ ಕೊಡ್ತಾರೆ, ಎ ಗ್ರೇಡು ಬಿ ಗ್ರೇಡ್ ಅಂತ ಕೊಡ್ತಿರ್ತಲ್ಲ, ಯಾವ ಆಧಾರದ ಮೇಲೆ ಕೊಡ್ತಾರೆ? ಫಾರ್ ಎಕ್ಸಾಂಪಲ್ 90% ಅಬೋವ್ ಇದ್ದಿದ್ದರೆ, ಪರ್ಸೆಂಟೇಜ್ 90 ಅಬೋವ್ ಇದ್ದಿದ್ರೆ ಎ ಪ್ಲಸ್ ಅಂತೇಳಿ, ಜಸ್ಟ್ ಎಕ್ಸಾಂಪಲ್. 75 ಅಬೋವ್ ಇದ್ದಿದ್ರೆ ಎ ಅಂತ ಕೊಡ್ತಾರೆ. ಓಕೆ, ಅದೇ 60 ಅಬೋವ್ ಇದ್ದಿದ್ರೆ 60% ಅಬೋವ್ ಇದ್ದರೆ ಜಸ್ಟ್ ಬಿ ಅಂತ ಕೊಡೋಣ, ಬಿ ಪ್ಲಸ್ ಕೊಡೋಣ. 45% ಅಬೋವ್ ಇದ್ದರೆ ಬಿ ಅಂತ ಕೊಡ್ತಾರೆ. 35 ಅಬೋವ್ ಇದ್ದರೆ ಸಿ ಅಂತೇಳಿ ಕೊಡ್ತಾರೆ. 0 to 34 ಇದ್ದರೆ ಫೇಲ್ ಅಂತೇಳಿ. ಸೊ ಈ ಥರ ನಮಗೆ ಗ್ರೇಡಿಂಗ್ಸ್ ಎಲ್ಲ ನಾವು ಕೊಡಬೇಕು. ಕ್ಲಿಯರ್ ಆಯ್ತಲ್ಲ? ಸೊ ಗ್ರೇಡಿಂಗ್ಸ್ನ ಈ ರೀತಿ ಕೊಡ್ಬೇಕಂತಂದರೆ ನಾವು ಒಂದೇ ಸೆಲ್ ಮೇಲೆ ಮಲ್ಟಿಪಲ್ ಫಂಕ್ಷನ್ಸ್ನ ಅಪ್ಲೈ ಮಾಡ್ತಾ ಇದ್ದೀವಿ. ಯಾವುದ್ರ ಮೇಲೆ? ಪರ್ಸಂಟೇಜ್ ಮೇಲೆ. ಯಾಕಂದರೆ ಪರ್ಸಂಟೇಜ್ 90 ಅಬೋವ್ ಇತ್ತಂದರೆ ಏನು ಬರುತ್ತೆ? ಎ ಪ್ಲಸ್ ಅಂತ ಬರಬೇಕು. ಇವಾಗ ನಾವು ಇಲ್ಲಿ ಫಂಕ್ಷನ್ ಒಳಗಡೆ ಏನು ಕೊಟ್ವಿ? ಓನ್ಲಿ ಒನ್ ಲಾಜಿಕ್. ನಾವು ಅಪ್ಲೈ ಮಾಡಿದ್ದೇನು? ಓನ್ಲಿ ಒನ್ ಲಾಜಿಕ್ ಟೆಸ್ಟ್, ಹೌದಾ? ಇದಷ್ಟೇ ಅಪ್ಲೈ ಮಾಡಿದ್ದೀವಿ. ಬಟ್ ಇಲ್ಲಿ ಎಷ್ಟು ಲಾಜಿಕ್ಸ್ ಇದಾವ? 1 2 3 4 5. ಇದನ್ನು ಕನ್ಸಿಡರ್ ಮಾಡಲ್ಲ, ಯಾಕಂದರೆ ಇದು ಫಾಲ್ಸಲ್ಲಿ ತೊಗೊಳ್ತೀವಿ. ಟೋಟಲ್ ನಾವು ಎಷ್ಟು ಕಂಡೀಷನ್ ಕೊಡ್ಬೇಕು ಇವಾಗ? 5 ಲಾಜಿಕ್ಸ್ನ ಕೊಡಬೇಕು. 5 ಲಾಜಿಕ್ಸ್ನ ಕೊಡಬೇಕಂದ್ರೆ ಇವಾಗ ನಾನು ಓನ್ಲಿ ಒನ್ ಇಫ್ ಯೂಸ್ ಮಾಡೋಕ್ಕಾಗಲ್ಲ. ಓಕೆ, ಆಮೇಲೆ ಒಂದು ವೇಳೆ, ಸೊ ಇವಾಗ ಅಬ್ಸರ್ವ್ ಮಾಡ್ತಾ ಇರೋ, ಆ್ಯಕ್ಚುಲಿ ನಿನ್ನ ಪ್ರಕಾರ ಈ ರಿಸಲ್ಟ್ ಪ್ರಕಾರ ಪಾಸ್ ಅಂತ ಇದೆ. ನಾವು ಯಾವುದ್ರ ಮೇಲೆ ಅಪ್ಲೈ ಮಾಡಿದ್ವಿ? ಟೋಟಲ್ ಇದ್ರ ಮೇಲೆ. ಬಟ್ ಆ್ಯಕ್ಚುಲಿ ಇವ್ನು ಪಾಸ್ ಆಗಿದ್ದಾನ? ಹೇಳಿ ನೋಡೋಣ. ಇಲ್ಲ. ಹೆಂಗೆ ಪಾಸ್ ಆಗಿಲ್ಲ ಅಂದರೆ? ಇಲ್ಲ, ಇಲ್ಲಿ 32 ತೊಗೊಳ್ಬೇಕಾಗಿತ್ತು, ಇಲ್ಲಿ 32 ತೊಗೊಳ್ಬೇಕಾಗಿತ್ತು. ಟೋಟಲ್ 3 ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದಾನೆ ಅಂತಂದರೆ ಫೇಲೇ ಅವನು. ಬಟ್ ರಿಸಲ್ಟ್ ಪಾಸ್ ಅಂತ ಬಂದಿದೆ. ಸರ್ ಮತ್ತು ಅದನ್ನ ಯಾವ ರೀತಿ ಕಂಡುಹಿಡಿಯೋದು? ಎಕ್ಸಾಕ್ಟ್ಲಿ ಬಂದಿರತಕ್ಕಂಥ ಇದ್ರ ಮೇಲೆ ಯಾವ ರೀತಿ ಕಂಡುಹಿಡಿಯೋದು ಅಂದರೆ ನೆಕ್ಸ್ಟಲ್ಲಿ ಹೇಳ್ತೀನಿ ನಾನು ಇವಾಗ. ಓಕೆ, ಸೊ ಇವಾಗ ನಾವು ಗ್ರೇಡಿಂಗ್ ಕಂಡುಹಿಡಿಬೇಕಂದ್ರೆ ಈಗ ನಮ್ಗೇನು ಗೊತ್ತಾಯ್ತು? ಇಲ್ಲಿ ಓನ್ಲಿ ಒನ್ ಕಂಡೀಷನ್ ಆದರೆ ಇಫ್ ಯೂಸ್ ಮಾಡಿದ್ವಿ. ಈಗ ನಾನು ಮಲ್ಟಿಪಲ್ ಕಂಡೀಷನ್ ಅಪ್ಲೈ ಮಾಡೋಕ್ಕೋ, ಮೋರ್ ದೆನ್ ಒನ್ ಇದಾವೆ, ಒಂದಕ್ಕಿಂತ ಜಾಸ್ತಿ ಇದಾವೆ. ಅವಾಗ ಏನು ಯೂಸ್ ಮಾಡಬೇಕಂತಂದರೆ, ಸೊ ಇವಾಗ ನಾವೇನು ಮಾಡ್ತೀವಿ? ಅದಕ್ಕೆ ನಾವು ನೆಸ್ಟೆಡ್ ಇಫ್ ಅಥವಾ ಇಫ್ಸ್ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ನೆಸ್ಟೆಡ್ ಇಫ್ ಅಥವಾ ಇಫ್ಸ್. ಸೊ ನೆಸ್ಟೆಡ್ ಇಫ್ ಅಂತಂದರೆ ಹೆಂಗಿರುತ್ತೆ? ನೆಸ್ಟೆಡ್ ಇಫ್ ಅಂದರೆ ಇಫ್ ಒಳಗಡೆ ಇಫು, ಇಫ್ ಒಳಗಡೆ ಇನ್ನೊಂದು ಇಫು, ಇಫ್ ಒಳಗಡೆ ಇನ್ನೊಂದು ಇಫು, ಅದನ್ನೇ ಒಂದರೊಳಗಡೆ ಇನ್ನೊಂದು ಇಫು, ಒಂದರೊಳಗಡೆ ಇನ್ನೊಂದು ಇಫ್ ನೆಸ್ಟೆಡ್ ಇಫ್ ಅಂತ ಕರಿತೀವಿ. ಇಫ್ಸ್ ಅಂತಂದರೆ, ಸೊ ಇದು ಲೇಟೆಸ್ಟಲ್ಲಿ ಬರುತ್ತೆ. ಸೊ ಆ್ಯಕ್ಚುಲಿ ನಂದು 2007 ವರ್ಷನ್ ಇರೋದ್ರಿಂದ ಇಫ್ಸ್ ಬರಲ್ಲ. ನೆಸ್ಟೆಡ್ ಇಫು ಕೂಡ ಒಂದೇ, ಇಫ್ಸು ಕೂಡ ಒಂದೇ. ಇಫ್ಸ್ ಆದರೆ ಕಂಡೀಷನ್ಸ್ನ ಸೇಮ್ ಕೊಟ್ಕೊಂಡು ಹೋಗ್ಬೋದು, ಬಟ್ ಮಲ್ಟಿಪಲ್ ಟೈಮ್ಸ್ ಇಫ್ 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 ಅಂತ ಯೂಸ್ ಮಾಡೋ ಹಾಗಿಲ್ಲ. ಸೊ ನೆಸ್ಟೆಡ್ ಇಫ್ ಏನಾಗುತ್ತೆ ಅಂದರೆ ನಾವು ಮಲ್ಟಿಪಲ್ ಟೈಮ್ಸ್ ಇಫ್ ಯೂಸ್ ಮಾಡ್ತೀವಿ. ಸೊ ಹಂಗಾಗಿ ನೆಸ್ಟೆಡ್ ಇಫ್ ಅಂತಲೇ ಯೂಸ್ ಮಾಡೋಣ. ಫಸ್ಟ್ ನಾನು ಏನು ಮಾಡ್ತೀನಿ ಇವಾಗ? ಇಫ್ ಯೂಸ್ ಮಾಡ್ತೀನಿ. ಸೊ ಇದನ್ನು ರಿವರ್ಸ್ ಆರ್ಡ್ರಲ್ಲಿ ಮಾಡ್ಬೋದು, ನಾವು ಅಸೆಂಡಿಂಗ್ ಆರ್ಡರ್ ಆ್ಯಂಡ್ ಡಿಸೆಂಡಿಂಗ್ ಆರ್ಡ್ರಲ್ಲಿ ಕೂಡ ಮಾಡ್ಬೋದು. ಲೆಸ್ ದೆನ್ ಈಕ್ವಲ್ಸ್ ಟು ಚೆಕ್ ಮಾಡ್ಕೊತ ಹೋಗ್ಬೋದು, ಗ್ರೇಟರ್ ದೆನ್ ಈಕ್ವಲ್ಸ್ ಟು ಚೆಕ್ ಮಾಡ್ಕೊತ ಹೋಗ್ಬೋದು. ಸೊ ಕಾಮನ್ಲಿ ಎಲ್ಲರೂ ಗ್ರೇಟರ್ ದೆನ್ ಈಕ್ವಲ್ಸ್ ಟು ಚೆಕ್ ಮಾಡ್ಕೊತಾನೆ ಬರ್ತಾರೆ. ಅದೇ ರೂಲ್ಸ್ ಮೇಲೆ ಹೋಗೋಣ. ಫಸ್ಟ್ ಇವಾಗ ನಾನು ಗ್ರೇಡ್ ಕೊಡಬೇಕಂದ್ರೆ ಯಾವುದ್ರ ಮೇಲೆ ಅಪ್ಲೈ ಮಾಡ್ತೀವಿ ನಾವು? ಗ್ರೇಡಿಂಗ್ಸ್ನ ಗ್ರೇಡ್ ಕೊಡ್ಬೇಕಾದ್ರೆ ಯಾವುದ್ರ ಮೇಲೆ ಅಪ್ಲೈ ಮಾಡ್ತೀವಿ ನಾವು? ಪರ್ಸೆಂಟೇಜ್ ಮೇಲೆ. ಸೊ ಅಂದರೆ ಪರ್ಸೆಂಟೇಜ್ ಇಲ್ಲಿದೆ ಅಲ್ಲ, ಪರ್ಸೆಂಟೇಜ್ ಏನಾಗಿದ್ದರೆ ಏನಾಗಿರ್ಬೇಕಿದು? ಗ್ರೇಟರ್ ದೆನ್ ಈಕ್ವಲ್ಸ್ ಟು ಏನಾಗಿರಬೇಕು? 90 ಮತ್ತು 90 ಇದಲ್ಲ. ಓಕೆ, ಸೊ ಗ್ರೇಟರ್ ದೆನ್ ಈಕ್ವಲ್ಸ್ ಟು 90 ಆಗಿರಬೇಕು. ಈಗೇನು ಕೇಳ್ತಾ ಇದೆ? ಏನು ಬರಬೇಕು? ಅದು ಗ್ರೇಟರ್ ದೆನ್ 90 ಇದ್ರೆ ಏನಂತ ಕೊಡಬೇಕು? ಅಲ್ಲಿ ವ್ಯಾಲ್ಯೂ ಟ್ರೂದೊಳಗಡೆ. ಎಸ್, ವೆರಿ ಗುಡ್. ಅದರೊಳಗಡೆ ಹೆಂಗೆ ಕೊಡ್ಬೇಕಂದ್ರೆ ನಾನು ಕೋಡ್ಸ್ ಒಳಗಡೆ ಕೊಡು, ಎ ಪ್ಲಸ್ ಅಂತ ಕೊಟ್ಟು ಕೋಡ್ಸ್ ಕ್ಲೋಸ್ ಮಾಡಿದೆ. ಈಗ ನಮಗೆ ಬರಬೇಕಾಗಿರೋದು ಏನಂತಂದರೆ, ಕ್ವಶನ್ ಏನಂತಂದರೆ, ಸರ್ ಇಫ್ ಒಳಗಡೆ ಇಫ್ ಯೂಸ್ ಮಾಡೋದಂತ ಹೇಳಿದ್ವಿ, ನೆಸ್ಟೆಡ್ ಇಫ್ ಅಂತ ಹೇಳಿದ್ವಿ. ಈಗ ವ್ಯಾಲ್ಯೂ ಫಾಲ್ಸ್ ಒಳಗಡೆ ನಾನಿವಾಗ ಒಂದು ವೇಳೆ ವ್ಯಾಲ್ಯೂ ಫಾಲ್ಸ್, ಒಂದು ವೇಳೆ 90ಗಿಂತ ಮೇಲಿದ್ರೆ ಏನು ಬರಬೇಕು? 90ಗಿಂತ ಮೇಲಿಲ್ಲ ಅಂದರೆ ಏನು ಬರಬೇಕು ಅಂತ ಕೇಳ್ತಾ ಇದೆ. ಎ ಅಂತ ಹಾಕ್ಬಿಡ್ತೀನಿ. ಇಲ್ಲಿಗೆ ಫಂಕ್ಷನ್ ಮುಗಿದೋಗ್ಬಿಡ್ತಲ್ಲ. ಅರ್ಥ ಆಯ್ತಾನೆ? ಇಲ್ಲಿಗೆ ಫಂಕ್ಷನ್ ಮುಗಿದೋಗ್ಬಿಡ್ತು. ಸೊ ಅದಕ್ಕೆ ಇವಾಗ ಇದರೊಳಗಡೆ ಅಗೇನ್ ನಾವು ಇಫ್ ಅಂತ ಸ್ಟಾರ್ಟ್ ಮಾಡೋದು. ವ್ಯಾಲ್ಯೂ ಇಫ್ ಫಾಲ್ಸ್ ಬಂದಲ್ಲಿ ಅಗೇನ್ ನಾವು ಇಫ್ ಆಗ್ತವೆ. ಅಂದರೆ ಕಂಡೀಷನ್ ಅಂದರೆ, ಹೌದಾ, ಈಗ ನನ್ನ ಜಸ್ಟ್ ನಾವು ಕ್ಯಾಶುವಲ್ ಆಗಿ ಯೋಚನೆ ಮಾಡೋದಾದರೆ ಲಾಜಿಕ್ ಟೆಸ್ಟ್ ಒಳಗಡೆ ಹಿಂಗಿತ್ತು ಅಂದರೆ ಇದನ್ನು ಈ ರೀತಿ ರಿಸಲ್ಟ್ನ ರಿಟರ್ನ್ ಮಾಡು ಅಂತ ಕೇಳಿದ್ವಿ. ಇಲ್ಲ ಅಂದರೆ ಆಯ್ತು ಇನ್ನೊಂದ್ಸಲ ಹುಡುಕು. ಒಂದು ವೇಳೆ ಇಲ್ಲ ಇದನ್ನ ಒಂದು 10 ನೋಡು ಅಂತ ಹೇಳ್ತೀನಿ. ಎಕ್ಸಾಂಪಲ್ ನಾನು ಯಾವುದೊಂದು ಸ್ಟೋರ್ ರೂಮಲ್ಲಿ ಹೋಗಿರ್ತೀನಿ, ಒಂದು 90 ನನ್ನ ಎಕ್ಸಾಂಪಲ್ ಇದನ್ನ ನಂಬರ್ ಆಗಿ ತಗೋಣ. ನೋಡಪ್ಪ, ಮತ್ತು ಈ ಶಿಶಿದ್ರೆ ನನಗೊಂದು ಹಿಂಗಂದು ಇವ್ರಿಗೆ ಕೊಡು ಅಂತ ಹೇಳ್ತು, ಒಂದು ವ್ಯಾಲ್ಯೂ ಇರ್ತೀನಿ. ಸೊ ಸ್ಟಾಕ್ ಒಳಗಡೆ 90 ಇದಾವ, ಇದಾವ,
ಇದ್ದರೆ ಇದನ್ನು ಗ್ರೇಡಿಂಗ್ ಒಳಗಡೆ ಈ ಸ್ಟಾಕ್ನೊಳಗಡೆ ಮೆನ್ಷನ್ ಮಾಡಿ ಎ ಗ್ರೇಡಲ್ಲಿದ್ದೀವ ಅಂತ ಹೇಳ್ಕೊಡು ಅಂತ ಹೇಳ್ಕೊಡ್ತೀವಿ. ನೆಕ್ಸ್ಟ್ ಅದು ಅಲ್ಲಿಗೆ ಫೋನ್ ಮಾಡ್ತೀವಿ, ಅವು 90 ಇಲ್ಲ ಅಂತಾನೆ. ಆವಾಗ ಮತ್ತೆ ಕಂಡೀಷನ್ ಏನು? ಇಲ್ಲ 75 ಚೆಕ್ ಮಾಡು. 75 ಇದಾವ, 75 ಇದ್ರೆ ಎ ಅಂತ ಕೊಡು. ಅಲ್ಲ ಸರ್ 75 ಇಲ್ಲ ಅಂತಾನೆ. ಹೌದಾ? ಇದು ಫಸ್ಟ್ ಚೆಕ್ ಮಾಡು. ಫಸ್ಟ್ ಚೆಕ್ ಮಾಡಿದ್ರೆ ಏನು ಮಾಡೋದು? ದೊಡ್ಡ ಚೆಕ್ ಮಾಡ್ತಾರೆ. ಹೌದಾ? ಆಮೇಲೆ ಕಡಿಮೆ ಚೆಕ್ ಮಾಡ್ಕೊಂತಾರ, ದೊಡ್ಡ ವ್ಯಾಲ್ಯೂ ಚೆಕ್ ಮಾಡ್ತಾರೆ. 90 ಇದ್ರೆ 90, ಯಾಕಂದ್ರೆ ಕಡಿಮೆಯಿಂದ ಚೆಕ್ ಮಾಡ್ಕೊಂತಂದ್ರೆ ಒಂದು ವೇಳೆ ಜಾಸ್ತಿ ಇದು ಅಂದ್ರೆ ಇರೋವರ್ಸಲ್ಲ, ಯಾವಾಗಲೂ ದೊಡ್ಡ ವ್ಯಾಲ್ಯೂಸ್ ಅಂದರೆ ಡಿಸೆಂಡಿಂಗ್ ಆರ್ಡರ್ಲೇ ಬರಬೇಕು ನಾವು. ಸೊ ಡಿಸೆಂಡಿಂಗ್ ಆರ್ಡರ್ಲೇ ಬರಬೇಕು. ಸೊ ಹಂಗಾಗಿ 90 ಇದಾವ ಅಂತ ಚೆಕ್ ಮಾಡ್ತಾನೆ. ಇದ್ದರೆ ಎ ಗ್ರೇಡ್ ಅಂತ ಕೊಟ್ಬಿಡ್ತಾನೆ. ಒಂದು ವೇಳೆ ಇಲ್ಲ A+ ಅಂತ ಕೊಟ್ಬಿಡ್ತಾನೆ. ಒಂದು ವೇಳೆ ಚೆಕ್ ಮಾಡ್ತಾನೆ 90 ಇಲ್ಲ ಸರ್ 90 ಬಿಲೋ ಇದಾವ ಅಂತಂದ್ರೆ ಸರಿ, ಅದು 75 ಮೇಲೆ ಇದಾವೆ, 75 ಒಳಗಡೆ ಇದಾವೆ ಚೆಕ್ ಮಾಡೋಣ. ಸೊ 75 ಒಳಗಡೆ 75ರಿಂದ 89 ಒಳಗಡೆ ಇದ್ದರೆ ಎ ಅಂತ ಕೊಟ್ಬಿಡು ಅಂತ ಹೇಳ್ತೀವಿ. ನೆಕ್ಸ್ಟ್ ಬರ್ತಾನೆ, ಇಲ್ಲ ಸರ್ 75 ಇಲ್ಲ, ಹಂಗಾದ್ರೆ 60ರಿಂದ 74 ಒಳಗಡೆ ಇದಾವ ನೋಡ್ತೀನಿ. ಇದ್ದರೆ B+ ಅಂತ ಕೊಟ್ಬಿಡು. ಸರ್ 60 ಮೇಲೆ ಇಲ್ಲ, ಹಂಗಿದ್ರೆ 45ರಿಂದ 59 ಒಳಗಡೆ ಇದಾವ ನೋಡು. ಇದ್ರೆ ಏನು ಮಾಡೋಲಿ? ಬಿ ಗ್ರೇಡ್ ಅಂತ ಕೊಡು. ಸರ್ ಅಲ್ಲೂ ಅಷ್ಟು ಇಲ್ಲ, ಅಟ್ಲೀಸ್ಟ್ 35ರಿಂದ 44 ಒಳಗಡೆ ಇದಾವ, ಇದ್ದರೆ ಸಿ ಅಂತ ಕೊಡು. ಅಲ್ಲಿ ಇಲ್ವಾ? 35 ಇಲ್ಲ, ಸರಿ ನಮ್ಮ ಸ್ಟಾಕ್ ಇಲ್ಲ ಅಂತ ಹೇಳ್ಬಿಡು. ಜಸ್ಟ್ ಎಕ್ಸಾಂಪಲ್, ಒಂದು ಕಂಡೀಷನ್. ಅದೇ ಥರ ನಾವಿಲ್ಲಿ ಗ್ರೇಡಿಂಗ್ ಅಪ್ಲೈ ಮಾಡ್ತೀವಿ. ಸೊ ಇದು ಭಾಳ ಯೂಸ್ಫುಲ್ ಆಗಿರುತ್ತೆ. ಸೊ ಇವಾಗ ನಾವಿಲ್ಲಿ ಏನು ಮಾಡ್ತಾ ಇದೀವಿ ಅಂದರೆ, ಇಲ್ಲ ಅಂದರೆ ಏನು ಮಾಡೋದು? ಆಯ್ತು, ಇನ್ನೊಂದ್ಸಲ ಹುಡುಕು. ಹೌದಾ? ಒಂದು ವೇಳೆ ಇಲ್ಲ ಅಂದರೆ ಮತ್ತೆ ಇನ್ನೊಂದ್ಸಲ ಹುಡುಕು. ಅದೇ ಸೆಲ್ ಒಳಗಡೆ ಹೋಗು. ಇದನ್ನು ಒಂದು ವೇಳೆ > 75 ಥರ ಚೆಕ್ ಮಾಡು. ಹೌದಾ? ಚೆಕ್ ಮಾಡು ಅಂತ ಹೇಳಿದ್ವಿ. ಹೇಳಿದ ತಕ್ಷಣ ಮತ್ತೆ ಇಫ್ ಸ್ಟಾರ್ಟ್ ಆಯಿತು, ಲಾಜಿಕ್ ಟೆಸ್ಟ್ ಮುಗೀತು. ಮತ್ತೇನು ಕೇಳ್ತದೆ? ವ್ಯಾಲ್ಯೂ ಟ್ರೂ ಕೇಳ್ತಾ ಇದೆ. ಇವಾಗ ಏನು ಹೇಳ್ಬೇಕು? ಇವಾಗ ನಾನು ಅದನ್ನು ಎ ಇದೇನಾ ಚೆಕ್ ಮಾಡು, ಎ ಅಂತ ಕೊಟ್ಬಿಡು. ಎ 75 ಮೇಲೇನೂ ಇಲ್ಲ, ಮತ್ತೆ ಚೆಕ್ ಮಾಡು. ಅದೇ ಸೆಲ್ಲು ಮತ್ತೆ > 60 ಇದೇನಾ? ಇದ್ರೆ ಏನಂತ ಕೊಡ್ಬೇಕು ನಾನು? B+ ಅಂತೇಳಿ ಕೊಡು ಅಂತ ಹೇಳ್ತೀನಿ. ಸೊ ಅದೂ ಇಲ್ವಾ? ಮತ್ತೆ ಚೆಕ್ ಮಾಡು. ಇವಾಗ ಏನು ಚೆಕ್ ಮಾಡೋಕೆ? ಅದೇ ಸೆಲ್ಲು ಮತ್ತೆ > 45, ಅಟ್ಲೀಸ್ಟ್ 45 ಏನಾದರೂ ಇದೆನಾ? ಇದ್ದರೆ ಬಿ. ಸೊ ಅದೂ ಇಲ್ವಾ? ಮತ್ತೆ ಚೆಕ್ ಮಾಡು. ಅದೇ ಸೆಲ್ > 35. ಈಗ ನಮ್ಮ ಕಂಡೀಷನ್ ಮುಗಿದು. ಯಾಕಂದರೆ ಲಾಸ್ಟ್ ಒನ್ ಕಂಡೀಷನ್ ಇರುವಾಗಲೇ ನಾವು ಅಲ್ಲಿಗೆ ಸ್ಟಾಪ್ ಮಾಡಬೇಕು. ಲಾಸ್ಟ್ ಒನ್ ಕಂಡೀಷನ್ ಇರುವಾಗಲೇ ಸ್ಟಾಪ್ ಮಾಡಬೇಕು. ಎಲ್ಲದಕ್ಕೂ ಹಾಕಿದರೆ ಮತ್ತೆ ಲಾಸ್ಟ್ ಕಂಡೀಷನ್ ಏನಂತ ಕೇಳುತ್ತೆ. ಅವಾಗ ನಮ್ಗೆ ಹಾಕೋಕ್ಕೇನು ಕಂಡೀಷನ್ಸ್ ಇಲ್ಲ. ಸೊ ಇಲ್ಲಿರಬೇಕಾದ್ರೆ, ಸೊ ಇವಾಗ ನಾವೇನು ಹೇಳ್ಬೋದು? ಇವಾಗ 35 ಇದಾನಾ? ಇದ್ರೆ ಏನಂತ ಬರ್ಬೇಕು ಇವಾಗ? ಸಿ. ಇಲ್ವಾ? ಆಯಿತು, ಫೇಲ್ ಅಂತ ಕೊಟ್ಬಿಡು. ಮತ್ತು ಏನು ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಫೇಲ್ ಅಂತ ರಿಟರ್ನ್ ಮಾಡು ಅಂತ ಹೇಳಿದ್ವಿ. ಹೇಳಾದ್ಮೇಲೆ ನಾವೆಷ್ಟು ಬ್ರ್ಯಾಕೆಟ್ಸ್ನ ಓಪನ್ ಮಾಡ್ಕೊತ ಬಂದೀವಿ? ಯಾವುದನ್ನು ಕ್ಲೋಸ್ ಮಾಡಿಲ್ಲ. ಹೌದಾ? ಈ ಎಲ್ಲ ಬ್ರ್ಯಾಕೆಟ್ಸ್ನು ಕ್ಲೋಸ್ ಮಾಡ್ಕೊಂಡು, ಫಸ್ಟ್ ಬ್ರ್ಯಾಕೆಟ್ ಯಾವ್ದು ಕ್ಲೋಸ್ ಆಗುತ್ತೆ? ಇವಾಗ ಇದು ಗ್ರೀನ್ ಕ್ಲೋಸ್ ಆಗುತ್ತೆ ನೋಡಿ, ಗ್ರೀನ್. ಹೌದಾ? ನೆಕ್ಸ್ಟ್ ಯಾವ್ದು ಕ್ಲೋಸ್ ಆಗುತ್ತಾ? ಇದು ಪಿಂಕ್ ಕ್ಲೋಸ್ ಆಗುತ್ತಾ? ಅಬ್ಸರ್ವ್ ಮಾಡು, ಪಿಂಕ್. ಹೌದಾ? ನೆಕ್ಸ್ಟ್ ಯಾವ್ದು ಕ್ಲೋಸ್ ಆಗುತ್ತಾ? ಸರ್ ಲೈಟ್ ಪಿಂಕ್ ಇದೆ, ಅದು ಕ್ಲೋಸ್ ಆಗುತ್ತೆ. ಹೌದಾ? ನೆಕ್ಸ್ಟ್ ಯಾವ್ದು ಕ್ಲೋಸ್ ಆಗುತ್ತಾ? ಐ ಥಿಂಕ್ ಅದು ಬ್ಲೂ ಇದೆ ಅನ್ಸುತ್ತೆ, ಬ್ಲೂ ಕ್ಲೋಸ್ ಆಗುತ್ತೆ. ಲಾಸ್ಟ್ ಒನ್ ಯಾವುದು? ಇವಾಗ ಬ್ಲ್ಯಾಕ್ ಇದೆ, ಬ್ಲ್ಯಾಕ್ ಕ್ಲೋಸ್ ಆಗುತ್ತಾ? ಅಂದರೆ ಕಂಪ್ಲೀಟ್ ಎಲ್ಲನೂ ಬ್ರ್ಯಾಕೆಟ್ಸ್ ಕ್ಲೋಸ್ ಆದವು ಅಂತ ಅರ್ಥ ಆಯ್ತು ಇವಾಗ. ಸೊ ಇವಾಗ ನಾನು ಎಂಟರ್ ಹಾಕಿದರೆ ನೋಡಿ, ಇವಾಗ ಇದು ಸಿ ಇದೆ, ಬಿ ಇದೆ, B+ ಇದೆ. ಹೌದಾ? ಸೊ ಅಬ್ಸರ್ವ್ ಮಾಡಿ, ಇದು B+ ಹೆಂಗೆ ಬಂತು ಸರ್? B+ ಹೆಂಗೆ ಬಂದರೆ ಏನು ಹೇಳಿದ್ರೆ, B+ ಹೆಂಗೆ ಬಂತಂದರೆ 60ಯಿಂದ 74 ಒಳಗಡೆ ಇದ್ದರೆ B+, ಅಬೌವ್ 60 ಬಿಲೋ 74. 75 ಬಂದ ತಕ್ಷಣ ಆಗಿಬಿಡುತ್ತದು ಎ ಆಗಿಬಿಡುತ್ತೆ. ಅರ್ಥ ಆಯ್ತಲ್ಲ? ಒಂದು ವೇಳೆ ಜಸ್ಟ್ ಎಕ್ಸಾಂಪಲ್ ಈ ನಂಬರ್ಸ್ ವ್ಯಾಲ್ಯೂಸ್ನ ಚೇಂಜ್ ಮಾಡ್ತೀನಿ ನೋಡಿ. ಇವಾಗ ನಾನು 90ವರೆಗೂ ತೊಗೊಂಡು ಬರೋಕ್ಕೆ ಟ್ರೈ ಮಾಡೋಣ. ಇದು 100 ಆಗ್ತೀನಿ, ಇದು 100 ಆಗ್ತೀನಿ, ಇದು 100 ಆಗ್ತೀನಿ, ಇದು 100 ಆಗ್ತೀನಿ, ಇದು 100 ಆಗ್ತೀನಿ. ಏನಾಯ್ತು ಇವಾಗ? ರಿಸಲ್ಟ್ ಏನಾಯ್ತು ನೋಡಿಲಿ? ಯಾಕೆ ಪರ್ಸೆಂಟೇಜ್ ಏನಾಗಿದೆ ಇಲ್ಲಿ? 95 ಆಗಿದೆ. ಅರ್ಥ ಆಯ್ತಾ? ಸೊ ಎಕ್ಸಾಂಪಲ್ ಇವಾಗ ಇಲ್ಲಿ ಯಾವುದೊಂದು 60, 70, 72 ಇರೋದನ್ನು ಚೇಂಜ್ ಮಾಡೋಣ. 72 ಇರೋದನ್ನು 75 ಟ್ರೈ ಮಾಡೋಣ. ಇದೊಂದು 100 ಹಾಕಿಬಿಡೋಣ ನೋಡಿ. 85 ಆಯಿತು ಅಂದರೆ 90 ಒಳಗಡೆ 85, 90 ಒಳಗಡೆ 85, 75 ಮೇಲೆ ಇದೆ. ಹಂಗಾಗಿ ಎ ಅಂತ ಬಂತು. ಹೌದಾ? A+, A, B+, B, C ಮತ್ತು ಫೇಲ್ ಎಲ್ಲನೂ ಇದಾವಲ್ಲ ಇದರೊಳಗಡೆ. ಇದು ಅರ್ಥ ಆಯ್ತಾ? ಓಕೆ. ಸೊ ಇದನ್ನು ನಾವು ಇಫ್ ಮತ್ತು ನೆಸ್ಟೆಡ್ ಇಫ್ ಅಂತೇಳಿ ಕರಿತೀವಿ. ಸೊ ಇದೇನೇ ಡೌಟ್ಸ್ ಇದ್ರೂ ಕೂಡ ಕೇಳ್ಬೋದು. ಕ್ಲಿಯರ್? ಸೊ ಒಂದು ಸಲ ಫಂಕ್ಷನ್ನ ನೋಟ್ ಮಾಡ್ಕೊ, ಇದನ್ನು ಯಾವ ರೀತಿ ಫಂಕ್ಷನ್ನ ಹಾಕಬೇಕು ಮತ್ತು ಕಂಡೀಷನ್ ವಾಟ್ ಎವರ್ ನೀನು ಕಂಡೀಷನ್ ಏನು ಬೇಕಾದರೂ ಕೊಡ್ಬೋದು. ಕಂಡೀಷನ್ ಆಗ್ತಿರ್ಬೇಕಾದ್ರೆ ಇದ್ರೊಳಗಡೆ ನೀನು ಕರೆಕ್ಟಾಗಿ ಹಾಕಬೇಕು ಅಷ್ಟೇ. ಓಕೆ, ಇದು ಈ ಫಂಕ್ಷನ್ನ ಒಂದು ನಿಮಿಷ ಇದನ್ನು ಇಲ್ಲಿ ಕಾಪಿ ಪೇಸ್ಟ್ ಮಾಡ್ತೀನಿ.
ಇದು ಗೊತ್ತಿದಲ್ಲ, ಈ ಟೇಬಲ್ ಹಾಕಂದರು ಆಮೇಲೆ ಈ ಫಂಕ್ಷನ್ ಹಾಕು. ಇದು ಹೀಗೆ ಇರಬೇಕಂತ ಏನಿಲ್ಲ, ಡಿಪೆಂಡ್ಸ್ ಆನ್ ಕಂಡೀಷನ್. ಓಕೆ, ಎರಡನ್ನೂ ಸರಿಯಾಗಿ ನೋಟ್ ಮಾಡ್ಕೊ. ಈ ಥರ ಟೇಬಲ್ ಇರಬೇಕು. ಓಕೆ, ಒಂದು ನಿಮಿಷ.